ಈ ಜಗತ್ತಿನಲ್ಲಿ ಸಾವಿರಾರು ವಿದ್ಯೆಗಳಿದಾವೆ. ಆದರೆ ನಾವು ಯಾವ ವಿದ್ಯೆ ಪಡಿಬೇಕಾದ್ರೂ ಆಯಾ ವಿದ್ಯಾವಂತರ ತಕ್ಕ ಹೋಗಿ ಅವ್ರ ಪ್ರೀತಿಯನ್ನು ಗಳಿಸ್ಕೊಂಡು ನಾವು ಆಯಾ ವಿದ್ಯೆಯನ್ನು ಕಲಿಬೇಕಾಗುತ್ತೆ. ಅದೇ ಪ್ರಕಾರ ಅಧ್ಯಾತ್ಮದ ವಿದ್ಯೆಯನ್ನಾದ್ರೂ, ಅಧ್ಯಾತ್ಮದ ಜ್ಞಾನವನ್ನಾದ್ರೂ ನಾವು ಪಡಿಬೇಕಾದ್ರೂ ಶರಣರ ಬಳಿಯಲ್ಲಿ ಹೋಗ್ಬೇಕಾಗ್ತದೆ, ಸಂತರ ಬಳಿಗೆ ಹೋಗ್ಬೇಕಾಗ್ತದೆ, ಸದ್ಗುರುನಾಥನ ಬಳಿಗೆ ನಾವು ಹೋಗ್ಬೇಕಾಗ್ತದೆ, ಅಧ್ಯಾತ್ಮದ ಮಾರ್ಗದಲ್ಲಿ ನಾವು ಸಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಾಗಿ ನಾವು ಏನು ಮಾಡ್ಬೇಕಾಗ್ತದ, ಆ ಜ್ಞಾನವನ್ನು ನಾವು ಪಡಿಬೇಕಾಗ್ತದ, ಅಧ್ಯಾತ್ಮದ ಜ್ಞಾನವನ್ನು ನಾವು ಪಡಿಬೇಕಾಗ್ತದ. ಅದು ಸುಮ್ಮನೆ ಹಂಗೆ ಸಿಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ವಿದ್ಯೆಗಳನ್ನು ಪಡೆದು ಒಂದಿಷ್ಟು ಸುಲಭ ಆಗಬಹುದು. ಆದರೆ ಅಧ್ಯಾತ್ಮದ ವಿದ್ಯೆಯನ್ನು ನಾವು ಪಡಿಬೇಕಂದ್ರೆ ನಮ್ಮ ಮನಸ್ಸನ್ನು, ನಮ್ಮ ಅಂತಃಕರಣವನ್ನು ಸ್ವಚ್ಛ ಮಾಡ್ಕೋಬೇಕಾಗ್ತದೆ. ನಮ್ಮ ಮನಸ್ಸು, ನಮ್ಮ ಅಂತಃಕರಣ ಸ್ವಚ್ಛ ಆಗತಕ್ಕಂಥ ಉಪಾಯವನ್ನು ಯಾರು ತಿಳಿಸ್ಕೊಡ್ತಾರೋ ಅಂದ್ರೆ ಶರಣರು, ಸಂತರು, ಆ ಸದ್ಗುರುನಾಥ ತಿಳಿಸ್ಕೊಡ್ತಾನೆ.